ಸುರಕ್ಷಾ ಡೈರೀಸ್. ಸೊ ಈ ಒಂದು ವ್ಲಾಗ್ ಏನಪ್ಪ ಅಂದರೆ ನಾನು ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲ ನಿಯರ್ ಬೈ ನಮ್ಮ ಮನೆ ಹತ್ರನೇ ಒಂದು ಎಥರ್ ನೇಲ್ಸ್ ಅಂತ ಯಾವುದೋ ಒಂದಿದೆ. ಸೊ ಅದಕ್ಕೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಕ್ಯಾಬ್ ಬುಕ್ ಮಾಡಿದ್ದೀನಿ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದಕ್ಕೆ ಬೇಜಾನ್ ಇನ್ವೆಸ್ಟಿಗೇಷನ್ನ ಮಾಡ್ಕೊಂಡಿದ್ದೀನಿ, ಅಂದರೆ ಯಾವ ಡಿಸೈನು ಏನು ಎತ್ತ ಅನ್ನೋದೆಲ್ಲ. ಸೊ ಏನು ಅಂತ ನೋಡೋಣ ಬನ್ನಿ. ಬೇಸಿಕಲಿ ಆಟೋ ಬುಕ್ ಆಗಿದೆ, ಆಟೋ ಬಂತು. ಸೊ ಐ ಜಸ್ಟ್ ಗೋ ಕಮ್. ಅಲ್ಲಿಂದ ಆಟೋ ಕಾಣಿಸ್ತಾ ಇದೆ. ನಮ್ಮ ಮನೆಯಿಂದ ಜಸ್ಟ್ 1.1 ಕಿಲೋಮೀಟರ್ ಆ ಥರ ಏನೋ ಇದೆ. ಸೊ ಲೆಟ್ಸ್. ನಾನು ನನ್ನ ನೇಲ್ ಹಾರ್ಟ್ಗೆ ಎಥರ್ ನೇಲ್ಸ್ ಬೈ ಅನಿತಾ ಅನ್ನೋ ಹತ್ರ ಬಂದಿದ್ದೀನಿ ನಾನು. ಇದು ಅವರು ಇಂಡಿಪೆಂಡೆಂಟಾಗಿ ಒಂದು ಮನೆಯಲ್ಲಿ ಸೆಟಪ್ ಮಾಡಿಕೊಂಡು ಅವರು ಮಾಡೋದು. ಒಂದು ಕೋಝಿ ಸೆಟಪ್ ಮಾಡಿದ್ದಾರೆ. 1 BHK ಮನೆಯಲ್ಲಿ ಅವರು ಹಾಲಲ್ಲಿ ಒಂದು ಕಾರ್ನರ್ನ ಈ ಥರ ಅವರು ಸೆಟಪ್ ಮಾಡ್ಕೊಂಡಿದ್ದಾರೆ. ಫುಲ್ ವೈಟ್ ಥೀಮಲ್ಲಿ ಆ್ಯಂಡ್ ಸ್ವಲ್ಪ ಫ್ಲವರ್ಸು ಪ್ಲ್ಯಾಂಟ್ಸು ಎಲ್ಲ ಇಟ್ಟು ಚೆನ್ನಾಗಿ ಡೆಕೋರ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರು ನನಗೆ 1 by 1 ಸ್ಟೆಪ್ಸ್ನ ಮಾಡ್ತಾ ಹೋಗ್ತಿದ್ದಾರೆ. ಫಸ್ಟು ನನ್ನ ನೇಲ್ನ ಪ್ರೆಪ್ ಮಾಡಿದ್ರು, ಅದನ್ನೆಲ್ಲ ಒಂದು ರಫ್ ಮಾಡಿಕೊಂಡ್ರು ಟೂಲಲ್ಲಿ. ಅದಾದಮೇಲೆ ನನಗೆ ಯಾವ ನೇಲ್ಸ್ ಬೇಕೋ ಆ ನೇಲ್ಸ್ನೆಲ್ಲ ಅವರು ಸೆಟ್ ಮಾಡಿ ಸ್ಟಿಕ್ ಆನ್ ಮಾಡ್ತಾ ಬಂದರು. ಆ್ಯಂಡ್ ಕ್ಲೀನ್ಲಿನೆಸ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅವರು. ನೇಲ್ನ ಶೇಪ್ ಮಾಡಬೇಕಾದ್ರೆ ಆ ಡಸ್ಟು ಹೊರಗೆ ಹೋಗಬಾರ್ದು ಅಂತ ಆ ಮಷೀನಲ್ಲೇ ಎಲ್ಲ ಡಸ್ಟು ಮೋಸ್ಟ್ ಬೀಳಲಿ ಅನ್ನಂಗೆ ಮಾಡಿದ್ರು. ಆ್ಯಂಡ್ ಹೈಡ್ರೇಟರ್ನ ಹಚ್ತಾ ಇದ್ದಾರೆ ಇವಾಗ ನನಗೆ. ಇವರ ಡೀಟೇಲ್ಸ್ ನಿಮಗೇನಾದರೂ ಕಂಪ್ಲೀಟಾಗಿ ಬೇಕು ಅಥವಾ ಡೀಟೇಲ್ಸ್, ಲೊಕೇಶನ್, ಅಡ್ರೆಸ್, ನೇಮ್ ಎಲ್ಲ ಬೇಕು ಅಂದರೆ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಲೊಕೇಶನ್ ಕಳಿಸಿ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಷ್ಟಕ್ಕೇ ಅದು ತುಂಬಾ ಪ್ರಿಟಿಯಾಗಿ ಕಾಣಿಸ್ತಿತ್ತು. ನಾನು ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನಾನು ಇವಾಗ ಇಲ್ಲಿ ಹಾಕ್ತಿರೋದು ಜೆಲ್ ಎಕ್ಸ್ಟೆನ್ಷನ್ನ ಹಾಕಿಸ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಫಸ್ಟು ನನ್ನ ನೇಲ್ಸ್ಗೆ ಮಾಡಿಸ್ಕೊಳ್ಳೋದು ಅಂದ್ಕೊಂಡಿದ್ದೆ. ಬಟ್ ನಂಗೆ ಅಷ್ಟುದ್ದ ನೇಲ್ಸ್ ಬೆಳೆಸಿದ್ದು ಮಧ್ಯದಲ್ಲಿ ಕಟ್ಟಾಗೋಗಿತ್ತು ನನಗೆ. ಸೊ ಮತ್ತೆ ನನಗೆ ಬೇಕಾಗಿರೋ ಒಂದು ಅಕೇಶನ್ಗೆ ಅದು ಇರಲಿಲ್ಲ. ಸೊ ಹಾಗಾಗಿ ನಾನು ಜೆಲ್ ಎಕ್ಸ್ಟೆನ್ಷನ್ನ ಹಾಕಿಸ್ಕೊಂಡಿದ್ದೀನಿ. ನಾನು ಆಲ್ಮಂಡ್ ಶೇಪಲ್ಲಿ ಮಾಡಿಸ್ಕೋತಿರೋದು. ನನ್ನ ಪ್ರೀವಿಯಸ್ ವ್ಲಾಗ್ಸ್ ಯಾರಾದರೂ ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಯಾವಾಗಲೂ ಅದೇ ಶೇಪ್ನ ನಾನು ಮಾಡಿಸ್ಕೊಳ್ಳೋದು, ಬಿಕಾಸ್ ನನ್ನ ಕೈಗೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಒಂದು ಡಿಸೈನ್ನ ನನ್ನ ಒಂದು ಕಾಸ್ಟ್ಯೂಮ್ಗೆ ನಾನು ಡಿಸೈಡ್ ಮಾಡಿ ಅವ್ರಿಗೆ ಹೇಳಿದ್ದೆ ಮುಂಚೆ. ನಾನು ಒಂದಷ್ಟು ಸಜೆಷನ್ಸ್ ಕೊಡ್ತೀನಿ ಅಂತ ಹೇಳಿದರು. ಸೊ ಅವ್ರ ಸಜೆಷನಲ್ಲಿ ಒಂದು ಡಿಸೈನ್ ನಂಗೆ ಇಷ್ಟ ಆಗಿತ್ತು. ಅದನ್ನು ನಾನು ಪಿನಿಂಟ್ರೆಸ್ಟಲ್ಲಿ ನೋಡಿದ್ದೆ. ಅವರೂ ಒಂದಷ್ಟು ಡಿಸೈನ್ಸ್ ಕಳಿಸಿದ್ರಲ್ಲೂ ಅದು ಇತ್ತು. ಸೊ ಫೈನಲಿ ಆ ಒಂದು ಡಿಸೈನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅವರು AI ಜನ್ರೇಟ್ ಆಗಿರೋದ್ರಿಂದ ಸ್ವಲ್ಪ ಏನಾದ್ರು ಒಂಚೂರು ಚೇಂಜಸ್ ಆಗ್ಬೋದು, ಇಟ್ಸ್ ಓಕೆನಾ ಅಂದರು. ಬಟ್ ಸ್ಟಿಲ್ ನಾನು ಓಕೆ, ನನ್ನ ಡ್ರೆಸ್ಗೆ ಅದು ತುಂಬಾ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೆ ನಾನು ಇದು ಮಾಡಿದ್ದೆ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನಾನು ಫೋಟೋಶೂಟ್ಗೆ ಏನೆಲ್ಲ ಡ್ರೆಸ್ಸಸ್ ಹಾಕೋತಾ ಇದ್ದೀನಿ ಆ್ಯಂಡ್ ಈ ವರ್ಷದ ಬರ್ಡೇ ಡ್ರೆಸ್ ಯಾವುದು ಅಂತ ನಾನು ಅದರಲ್ಲಿ ಹೇಳಿದ್ದೀನಿ. ಸೊ ಆ ಡ್ರೆಸ್ಸು ನೀವು ಯಾರಾದರೂ ವ್ಲಾಗಲ್ಲಿ ನೋಡಿದರೆ ನನಗೆ ಇವಾಗ ಮಾಡಿಸ್ತಿರೋದು ಮ್ಯಾಚ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ಆ್ಯಂಡ್ ನಾನು ಫಸ್ಟ್ ಟೈಮ್ ಮಾಡಿಸ್ತಿರೋ, ನಾನು ಯಾವಾಗಲೂ ನೇಲ್ ಆರ್ಟ್ ಮಾಡಿಸಿದ್ದೀನಿ, ಜೆಲ್ ಎಕ್ಸ್ಟೆನ್ಷನ್ ಹಾಕಿದ್ದೀನಿ, ಅಕ್ರೈಲಿಕ್ಕು ಹಾಕ್ಸಿದ್ದೀನಿ. ಅದ್ರ ಜೊತೆಗೆ ನಾನು ಫಸ್ಟ್ ಟೈಮು ಯಾವುದನ್ನ ಒಂದು 3D ಎಂಬೋಸ್ಡ್ ಆಗಿ ನಾನು ಆರ್ಟ್ ಅಂತ ಮಾಡಿಸ್ಕೋತಾ ಇರೋದು. ಸೊ ಇವರು ಮನೆಗೂ ಬಂದು ಸರ್ವಿಸ್ ಕೊಡ್ತಾರೆ, ಆದರೆ ನೀವು ಶಿಪ್ಪಿಂಗ್ ಟ್ರಾವೆಲಿಂಗ್ ಚಾರ್ಜಸ್ ಅವರಿಗೆ ಪೇ ಮಾಡಬೇಕಾಗತ್ತೆ. ಸೊ ನಿಯರ್ ಬೈ ಇದ್ದರೆ ಇಟ್ಸ್ ಬೆಟರ್ ಆಗುತ್ತೆ. ತುಂಬ ದೂರ ಆದರೆ ಬಂದು ಹೋಗೋ ಚಾರ್ಜಸ್ಗಿನ ನೀವು ಅಲ್ಲಿ ನಿಯರ್ ಬೈಯಲ್ಲಿ ಮಾಡಿಸ್ಕೊಳ್ಳೋದೇ ಬೆಟರು ಅನ್ನೋ ಥರ ಹೇಳಿದ್ರು ಅವರು ಮನೆಯಲ್ಲೇ ಸೆಟಪ್ ಇಟ್ಕೊಂಡು ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ. ಬಟ್ ತುಂಬ ನೀಟಾಗಿ, ಕ್ಲೀನಾಗೆ ಆ್ಯಂಡ್ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದಾರೆ ಆ್ಯಕ್ಚುಲಿ ಅವರು. ಆ್ಯಂಡ್ ಇಲ್ಲಿ ನನಗೆ ಗೋಲ್ಡ್ ಹೈಲೈಷನ್ಸ್ ಬೇಕು ಅನ್ನೋದಕ್ಕೆ ಇವರು ಬ್ಲ್ಯಾಕಲ್ಲಿ ಫಸ್ಟ್ ಪೇಂಟ್ ಹಾಕೋತಿದ್ದಾರಂತೆ. ನನಗೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಥರ ಆಗಿತ್ತು. ಬಿಕಾಸ್ ನಾನು ಫಸ್ಟ್ ಟೈಮು ತುಂಬಾ ಆರ್ಟ್ ವರ್ಕಲ್ಲಿ ಮಾಡಿಸ್ಕೊಂಡಿದ್ದೆ. ಬಟ್ ನಾನು ಬೇಸಿಕ್ಕಾಗಿ ಮಾಡಿಸ್ಕೊಂಡಿದ್ದೆ. ಅಂದರೆ ಒಂದು ಚೆರಿ ರೆಡ್ ಕಲರ್ಗೆ ಮೇಲೆ ಒಂದು ವೈಟ್ ಫ್ಲವರ್ಸ್ ಬರೋಂಗೆ ನಾನು ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದು. ಅದು ಬೇಸಿಕ್ ಆರ್ಟ್ ವರ್ಕ್ ಆಗಿತ್ತು. ನೆಕ್ಸ್ಟ್ ಟೈಮು ಕ್ಯಾಟ್ ಐ ಮಾಡಿಸ್ಕೊಂಡಿದ್ದೆ, ಅದು ಬೇಸಿಕ್ ಆಗಿತ್ತು ನನಗೆ. ಆದರೆ ಈ ಸತಿಗೆ ನನಗೆ ನೇಲ್ ಆರ್ಟ್ ವರ್ಕ್ ಜಾಸ್ತಿ ಇತ್ತು ನನಗೆ. ಸೊ ನಂಗೆ ಹಂಗಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇವ್ರ ವರ್ಕ್. ಆಮೇಲೆ ತುಂಬ ಪೇಷನ್ಸಾಗಿ ಮಾಡಿದ್ರು ಅವರು. ಇವರು ಹೇಳ್ಕೊಡ್ತಾರಂತೆ ಕೂಡ ನಿಮಗೇನಾದ್ರು ನೇಲ್ ಆರ್ಟ್ ಯಾವ ಕ್ಯಾಟಗರಿಯಲ್ಲಿ ಬೇಕು ಅಂತ. ಅಂದರೆ ಈಗ ನಿಮಗೆ ಅದರಲ್ಲಿ ಎಷ್ಟೊಂದು ಟೈಪ್ಸ್ ಇದೆಯಂತೆ, ಎಷ್ಟೊಂದು ಕ್ಯಾಟಗರೈಸ್ಡ್ ಇದೆಯಂತೆ. ಅದು ಪೂರ ನಾನು ಡೀಟೇಲ್ಸ್ ಅವ್ರನ್ನ ಕೇಳೋಕ್ಕೆ ಹೋಗಲಿಲ್ಲ. ನಿಮ್ಗೇನಾದರೂ ಅವ್ರ ಹತ್ರ ಕಲಿಬೇಕು ಪೂರ್ತಿ ನೇಲ್ ಆರ್ಟು ಆ ಥರ ಅಂದರೆ ಅವರು ಕೂಡ ನಿಮಗೆ ನೀವು ಕ್ಯಾಟಗರೈಸ್ಡ್ ವೈಸು ಅವ್ರ ಹತ್ರ ಹೇಳಿಸ್ಕೋಬೋದು. ಫುಲ್ ಎಲ್ಲ ಓವರ್ ಆಲ್ ಬೇಕು ಅಂದ್ರೂ ಹೇಳಿಸ್ಕೋಬೋದಂತೆ. ಅದಕ್ಕೆ ಅದರದ್ದೇ ಆದಂಥ ಚಾರ್ಜಸ್ಗಳು ರೆಸ್ಪೆಕ್ಟೆಡ್ಲಿ ಇರುತ್ತೆ ಅಂತ ಹೇಳಿದ್ರು ಅವರು.
ಆ್ಯಂಡ್ ನನಗೆ ಕೂಡ ಡಿಸೆಂಟ್ ಪ್ರೈಸ್ ಅಂತ ಅನ್ನಿಸ್ತು. ನೇಲ್ ಆರ್ಟ್ ನಾನು ಈ ಸತಿ ಮಾಡಿಸಿದ್ದು ನಾನು ಫಸ್ಟ್ ಟೈಮ್ 2 ಕೈಗೂ ಮಾಡಿಸ್ಕೊಂಡಿರೋದು. ಒಂದು ನನಗೆ ಡಿಸ್ಅಡ್ವಾಂಟೇಜ್ ಅವ್ರು ಮಾಡಿದ್ರಲ್ಲಿ ಏನೂ ಅನ್ನಿಸ್ಲಿಲ್ಲ, ಬಟ್ ನಾನು ಅನಿಸಿದ್ದು ನಾನು 2 ಕೈಗೂ ಮಾಡಿಸ್ಕೊಂಡ್ಮೇಲಿಂದ ನೀವು ಯಾವುದೇ ವರ್ಕ್ ಮಾಡಲಿಕ್ಕಾಗಲ್ಲ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ನೀವು 2 ಕೈಗೂ ಹಾಕಿಸ್ಕೊಂಡು ಮೇಂಟೈನ್ ಮಾಡೋದು. ನನಗೆ ಒಂದು ಕೈಗೆ ಹಾಕಿಸ್ಕೊಂಡಾಗ ಇನ್ನೊಂದು ಕೈ ಫ್ರೀ ಇರ್ತಿತ್ತಲ್ಲ, ಎಲ್ಲ ಆರಾಮ್ಸೆ ಮಾಡ್ಕೊಂಬಿಟ್ಟಿದ್ದೆ 2 ಸತಿ ನಾನು. ಒಂದೊಂದು ತಿಂಗಳು 1.5 ತಿಂಗಳು 40 ಡೇಸ್ 50 ಡೇಸ್ ಈ ಥರ ಎಲ್ಲ ಇಟ್ಕೊಂಡಿದ್ದೆ ನಾನು ನೇಲ್ಸ್ನ. ಬಟ್ ಈ ಸತಿ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಿಕಾಸ್ A to Z ಅಡುಗೆ ತಿಂಡಿ ಎಲ್ಲ ನಾನೇ ಮಾಡ್ಕೊಳ್ಬೇಕು ಅಂತ ಬಂದಾಗ ಒಂದು ಚಪಾತಿ ಮಾಡೋಕ್ಕಾಗಲ್ಲ, ಕೈಯಲ್ಲಿ ಏನೂ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಇದರಲ್ಲಿ ಸ್ವಲ್ಪ ವೈಟ್ ಟೋನ್ಸ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ, ಅಂದರೆ ಫ್ರೆಂಚ್ ಟಿಪ್ಸ್ ಥರ ಎಲ್ಲ ಯೂಸ್ ಮಾಡಿದ್ದೀವಲ್ಲ, ಸೊ ಹಂಗೆ ಮಾಡಿರೋದ್ರಿಂದ ನೀವು ಏನಾದರೂ ತಿಂದರೆ ಎಲ್ಲೋ ಸ್ಟೇನ್ ಆಗುತ್ತೆ. ಆ್ಯಂಡ್ ಈ ಥರ ಇವಾಗ ಏನು ತೋರಿಸ್ತಿದೆಯಲ್ಲ ಸ್ಕ್ರೀನ್ ಮೇಲೆ ಬಂತಲ್ಲ, ಅಂಥದ್ದು ಅವ್ರ ಹತ್ರ ಆಲ್ರೆಡಿ ಸೆಟ್ ರೆಡಿ ಇರೋದು ಕೂಡ ಅವೈಲಬಿಲಿಟಿ ಇರುತ್ತೆ. 30 ನೇಲ್ಸ್ನ ಪ್ರೊವೈಡ್ ಮಾಡ್ತಾರೆ ಅವರು, ವಿತ್ ಸ್ಟಿಕ್ಕರು ಆ್ಯಸ್ ವೆಲ್ ಆ್ಯಸ್ ಒಂದು ಗ್ಲೂ ಟೂಪಿ ಕೂಡ ಕೊಡ್ತಾರೆ ಅವ್ರು ನಿಮಗೆ. ಅದಲ್ದಲೇ ಅವರು ಅಸಿಟ್ಟು ಒಂದು ವೈಪ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ ನಿಮಗೆ. ಸೊ ನಿಮ್ಗೆ ಯಾರಿಗಾದ್ರೂ ಆ ಥರದ್ದು ಬೇಕು ಅಂದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಶಿಪ್ ಮಾಡಿಸ್ಕೋಬೋದು. ಅವರು ಸಮ್ಟೈಮ್ಸ್ ಅವರು ಯಾವುದನ್ನ ಮಾಲಲ್ಲಿ ಕೂಡ ಅವರು ಸ್ಟಾಲ್ ಇಡ್ತಾರಂತೆ, ಆವಾಗಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅವ್ರ ಹತ್ರ. ಆ್ಯಂಡ್ ಇದು ಯಾವುದೇ ಪ್ರಮೋಷನ್ ಅಲ್ಲ, ನಾನು ಸರ್ಚ್ ಮಾಡಿ ನನ್ನ ಮನೆ ಹತ್ರ ಯಾವುದು ನಿಯರ್ ಬೈ ಇದೆ ಅಂತ ಹುಡುಕಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಎಲ್ಲ ಕೇಳಿದ್ಮೇಲೆ ನಂಗೆ ಸ್ಯಾಟಿಸ್ಫೈ ಆದಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಮಾಡಿಸ್ಕೋತಾ ಇರೋದು. ನಂಗೆ ಇದು ಇವಾಗ ಅಟ್ ಪ್ರೆಸೆಂಟ್ ನೀವು ಸ್ಕ್ರೀನಲ್ಲಿ ಅವ್ರು ಮಾಡ್ತಿರೋ ಆರ್ಟು ನನಗೊಂಥರ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಒಂದು ನಾರ್ಮಲ್ ಜೆಲ್ ಥರ ಇದೆ, ಅದನ್ನು ಹೊರಗೆ ತೆಗೆದ್ರೆ ಒಂದು ಬಾಲ್ ಥರ ಶೇಪ್ ಆಗುತ್ತೆ. ಒಂದು ಇಟ್ ಈಸ್ ಅ ಸಾಫ್ಟ್ ಆಬ್ಜೆಕ್ಟ್ ಥರ ಆಗುತ್ತೆ. ಅದನ್ನು ಒಂದು ಸಿಲಿಕಾನ್ದು ಕೈಯಲ್ಲಿ ಇದೆಯಲ್ಲ ಪೆನ್ಸಿಲ್ ಥರ ಟೂಲು, ಅದರಲ್ಲಿ ನೀವು ಶೇಪ್ ಕೊಡ್ಬೋದು, ವಾಟ್ ಎವರ್ ದ ಶೇಪ್. ಇವಾಗ ನಾನಿಲ್ಲಿ ಫ್ಲವರ್ ಮಾಡಿಸ್ತಿರೋದು, ದಟ್ ಈಸ್ ಲೈಕ್ 3D ಎಂಬೋಸ್ಡ್ ಆಗಿ ಕಾಣುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಅದನ್ನು ಒಂದು ಬಾಲ್ ಮಾಡಿದರು, ಅದಕ್ಕೆ ಎಷ್ಟು ಚೆಂದ ಶೇಪ್ ಕೊಟ್ಟರು ಅಂತಂದರೆ ಅದು ಹೇಳಿದ ಮಾತು ಕೇಳುತ್ತೆ. ನೀವು ಹಿಂಗೆ ಮಾಡಿದ್ರೆ ಅಥವಾ ನೀವು ಹಿಂಗೆ ಶೇಪ್ ಕೊಟ್ಟರೆ ಅದು ಶೇಪ್ ತೊಗೊಳುತ್ತೆ. ಆ್ಯಕ್ಚುಲಿ ಹೇಳಿದ ಮಾತು ಕೇಳುತ್ತೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಅದನ್ನು ನಾನು ಎಂಜಾಯ್ ಮಾಡ್ತಿದ್ದೆ. ನನಗೆ ವೀಡಿಯೋದಲ್ಲೂ ಓಕೆ ಕಟ್ ಶಾರ್ಟಾಗಿ ತೋರಿಸೋಣ ಅನ್ನೋದಕ್ಕೂ ನಂಗೆ ಇಷ್ಟ ಆಗಲಿಲ್ಲ, ಬಿಕಾಸ್ ಅದು ತುಂಬ ಅವ್ರು ಮಾಡ್ತಿದ್ದಿಂದ ನಾನು ಫುಲ್ಲು ಸೀರಿಯಸ್ಸಾಗಿ ಕುತ್ಕೊಂಡು ನೋಡ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಕಲಿಬೇಕು ಅನ್ನೋ ಅಷ್ಟು ಆಸೆ ಆಗ್ತಿತ್ತು ನನಗೆ. ತುಂಬ ಚೆನ್ನಾಗಿತ್ತು ಇವ್ರ ಹತ್ರ ನಾನು ಹೋಗಿದ್ದ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ನಾನು 2 ಕೈಗೂ ಮಾಡಿಸಿರೋದ್ರಿಂದ ಅವ್ರು ಹೇಳಿದ ಟೈಮ್ ಪ್ರಕಾರನೇ 2.5 to 3 hours ತೊಗೊಳುತ್ತೆ 2 ಕೈಗೂ ಅಂತ ಹೇಳಿದರು. ಸೊ ನಂದು 2 ಕೈ ಆ್ಯಂಡ್ 2 ಕಾಲು ಎಲ್ಲ ಸೇರಿ ನನಗೆ 4 hours, ಅರೌಂಡ್ 3 hours 45 minutes, ಆಲ್ಮೋಸ್ಟ್ 4 hours ತನಕ ಆಯಿತು ನನಗೆ. ಎಲ್ಲೂ 1 ನಿಮಿಷನೂ ಪಾಪ ಅವ್ರು ವೇಸ್ಟೇ ಮಾಡಲಿಲ್ಲ, ಅಷ್ಟು ನೀಟಾಗಿ ಮಾಡಿದ್ರು. ಅಂದರೂ ಆಲ್ಮೋಸ್ಟ್ 4 hours ಆಯಿತು. ಬಟ್ ನನಗೆ ಲಾಸ್ಟಲ್ಲಿ ಅವ್ರಿಗಂತೂ ಪೇಷನ್ಸ್ ಇತ್ತು ಮಾಡಲಿಕ್ಕೆ. ನಾನು ಎಕ್ಸಾಸ್ಟ್ ಆಗೋಗಿದ್ದೆ, ಕೂತ್ ಎಕ್ಸಾಸ್ಟ್ ಆಗೋಗಿದ್ದೆ. ಬಟ್ ಅವ್ರ ಸರ್ವಿಸ್ ನಂಗೆ ಲಿಟ್ರಲಿ ತುಂಬ ಇಷ್ಟ ಆಯಿತು. ಹೋದ ತಕ್ಷಣ ನಂಗೊಂದು ವಾಟರ್ ಬಾಟಲ್ ಕೊಟ್ಟರು, ಒಂಥರ ಗುಡ್ ಫೀಲಲ್ಲಿ ಮಾತಾಡ್ಸಿದ್ರು ನೀಟಾಗೆ. ಅವರು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರಲ್ಲ, ಒಂದು ಹಾಲಲ್ಲೇ ಒಂದು ಪುಟಾಣಿ ಟಿ ವಿ ಇದೆ ಅವ್ರದ್ದು, ಆ ಟಿ ವಿಲಿ ಮ್ಯೂಸಿಕ್ ಹಾಕಿದ್ರು. ಅದಾದಮೇಲಿಂದ ಅವರು ಸ್ಟೆಪ್ ಬೈ ಸ್ಟೆಪ್ ಅವ್ರು ಪೇಷನ್ಸಾಗಿ ಮಾಡ್ತಿದ್ರು. ಅವರು ಫೇಸಿಗೆ ಮಾಸ್ಕ್ ಹಾಕ್ಕೊಂಡೆ ಕಂಪ್ಲೀಟ್ ವರ್ಕ್ ಮಾಡಿದ್ರು, ಬಿಕಾಸ್ ಅದು ನಮಗೆ ಎಲ್ಲೂ ಡಸ್ಟ್, ಅವ್ರಿಗೂ ಡಸ್ಟ್ ಆಗುತ್ತೆ ಆ್ಯಂಡ್ ನಮಗೇನು ಅನ್ಕಂಫರ್ಟ್ ಆಗಬಾರ್ದು ಅನ್ನೋ ಥರ ಹೈಜಿನ್ ಮೇಂಟೈನ್ ಮಾಡೋದಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರು. ಆ್ಯಂಡ್ ಅವರು ನೇಲ್ ಪೂರ್ತಿ ಮಾಡಬೇಕಾದ್ರೆ ಆ್ಯಕ್ಚುಲಿ ಗ್ಲೌಸ್ ಕೂಡ ಹಾಕ್ಕೊಂಡಿದ್ರು. ಬಟ್ ಸ್ಟಿಕ್ ಆನ್ ಮಾಡಬೇಕಾದ್ರೆ ಅದು ಏನಂತಾರೆ ಗ್ಲೌಸಿಗೆ ಟಚ್ ಆಗ್ತಿತ್ತು, ಗ್ಲೂ ಅಂದ್ಬಿಟ್ಟು ನಾನೇ ತೆಗಿಯೋಕೆ ಹೇಳಿದೆ. ಆ್ಯಂಡ್ ಅವರು ತೆಗೆದ್ಬಿಟ್ರು ಆಮೇಲಿಂದ ಅವರು ಕಾಲಿಗೆ ಮಾಡ್ಬೇಕಾದ್ರೆ ಮತ್ತೆ ಗ್ಲೌಸ್ ಹಾಕ್ಕೊಂಡೆ ಪಾಪ ಮಾಡಿದ್ರು. ಆ್ಯಂಡ್ ಇಲ್ಲಿ ಇನ್ನೂ ಏನು ನಾನು ಫಸ್ಟ್ ಟೈಮ್ ನೈಲ್ ಆರ್ಟಲ್ಲಿ ಮಾಡಿಸ್ಕೋತಿರೋದು ಅಂದರೆ, ನಾನು ಪರ್ಲ್ಸು ಮತ್ತು ಗೋಲ್ಡ್ ಬಾಲ್ಸ್ ಥರ ಎಲ್ಲ ಹಾಕಿಸ್ಕೋತಾ ಇದ್ದೀನಿ. ಆ್ಯಂಡ್ ಅದರದ್ದು ಅಡ್ವಾಂಟೇಜು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಅದು ಕೈಯಲ್ಲಿದೆ ಅಂದರೆ ಇಟ್ಸ್ ಗುಡ್ ಟು ಈಟ್ ಇನ್ ಸ್ಪೂನ್ ಅಂತ ಹೇಳ್ಬೋದು. ಬಿಕಾಸ್ ನೀವು ಕೈಯಲ್ಲಿ ತಿನ್ನಬೇಕಾದ್ರೆ ಅದು ನಿಮಗೆ ನೇಲ್ಸ್ 2 months ತನಕ ಅಥವಾ 1 month ತನಕ ಇರುತ್ತೆ ಅಂತ ನಿಮಗೆ ಗ್ಯಾರಂಟಿ ಕೊಡ್ಬೋದು. ಆದರೆ ಇದು ಯಾವಾಗ ಬೇಕಾದರೂ ಉದುರೋಗುತ್ತೆ, ಬಿಕಾಸ್ ಆ್ಯಕ್ಷನ್ಸ್ ನಡೀತಾ ಇರುತ್ತೆ ಅಲ್ವಾ ಕೈಯಲ್ಲಿ, ಹಂಗಾಗಿ. ಸೊ ಹಾಗಾಗಿ ಅವ್ರು ನನಗೆ ಸ್ಪೂನಲ್ಲೇ ತಿನ್ನಿ, ಕೈಯಲ್ಲಿ ತಿನ್ನಬೇಡಿ, ಫಾರ್ ದ ಸೇಫ್ಟಿ, ಅಪ್ಪಿ ತಪ್ಪಿ ಒಳಗೋದ್ರೆ ಏನು ಮಾಡ್ತೀರಾ ಹಂಗಾಗಿ ಅಂತ ಅಂದರು.
ಸೊ ಅವರೇ ಹೇಳಿದ್ದು ಒಂದು ಒಳ್ಳೆಯದೇ ಅಲ್ವಾ ಅಂತ ನಾನು ಸ್ಪೂನಲ್ಲೇ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಕೈಯಲ್ಲಿ ನನ್ನ ಹತ್ರ ಚಪಾತಿ ಇಂಥವೆಲ್ಲ ಏನೂ ಹಂಗೆ ತಿನ್ನೋಕೆ ಹೋಗ್ತಿಲ್ಲ. ಹಂಗೆ ತಿನ್ನೋಕೆ ಹೋದ್ರೂ ಏನಾಗುತ್ತೆ, ಅದು ವೈಟ್ ಟೋನ್ಸ್ ಎಲ್ಲ ಯೂಶ್ವಲಿ ಎಲ್ಲೋ ಆಗಿಬಿಡುತ್ತೆ. ಹಂಗೇನಾದರೂ ಆಯಿತು ಅಂದರೆ ಎಲ್ಲೋ ಥರ ನೀವು ಒಂದು ನಾರ್ಮಲ್ ನೇಲ್ ಪಾಲಿಷ್ ರಿಮೂವರ್ ಆಗಲಿ ಬರುತ್ತಲ್ಲ, ಅದನ್ನು ತೊಗೊಂಡು ಸುಮ್ಮನೆ ಒಂದು ಸತಿ ವೈಪ್ ಮಾಡಿ ಆ ಎಲ್ಲೋ ಟೋನ್ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರು. ನಾನು ಓಕೆ ಅಂತ ಹೇಳಿದೆ. ಆ್ಯಂಡ್ ಈ ಥರ ಎಲ್ಲ ನೀಟಾಗೆ ಪರ್ಲ್ಸು ಸ್ಟೋನ್ಸು ಎಲ್ಲ, ಬಿಕಾಸ್ ಇಟ್ ವಾಸ್ ಮೈ 30th ಬರ್ಡೇ ಆಗಿರೋದ್ರಿಂದ ನನಗೆ ಸ್ವಲ್ಪ ಕೋರಲ್ ಟಚ್ಚಲ್ಲಿ ಬೇಕಿತ್ತು. ಕೋರಲ್ ಕಲರ್ಸ್ ಆಗಿರ್ಬೋದು, ಪರ್ಲ್ಸ್ ಆಗಿರ್ಬೋದು, ಈ ಥರ ಟಚ್ಚಲ್ಲಿ ಬೇಕಿತ್ತು ನನಗೆ. ಸೊ ನಾನು ಕಾಸ್ಟ್ಯೂಮು ಹಾಗೆ ಚೂಸ್ ಮಾಡಿದ್ದೆ, ಕೋರಲ್ ಕಲರ್ಸ್ ಹಾಗೆ ಚೂಸ್ ಮಾಡಿದ್ದೆ ನಾನು. ಆ್ಯಂಡ್ ನೇಲ್ ಪಾಲಿಷಲ್ಲೂ ಕೂಡ ಹಾಗೆ ಇದು ಮಾಡಿದ್ದೆ. ಅವ್ರು ನಮಗೆ ಏನು ಜೆಲ್ ಪಾಲಿಷ್ನ ಹಾಕಿದ್ರಲ್ಲ, ಆ ಬೇಸ್ ಕಾಣ್ತಿದೆಯಲ್ಲ, ಆ ಬೇಸ್ ಹಾಕೋಕ್ಕೂ ಮುಂಚೆ ಜೆಲ್ ಪಾಲಿಷ್ ಕಲರು ಅದೇ ಇತ್ತು ಆ್ಯಕ್ಚುಲಿ. ನೇಲ್ ಪೇಂಟು ಕೂಡ ನಂಗೆ ಹಂಗೆ ಬಿಟ್ಬಿಡೋಣ ಅನ್ನೋಷ್ಟು ಪ್ರಿಟಿಯಾಗಿ ಕಾಣಿಸ್ತಿತ್ತು ಅವಾಗ. ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು. ಹಂಗೆ ಎಲ್ಲ ಆದಮೇಲೆ ಮೇಲ್ಗಡೆ ಒಂದು ಕೋಟ್ ಹಾಕಿ ಆ್ಯಂಡ್ ಕ್ಯೂಟಿಕಲ್ ಆಯಿಲ್ನೂ ಹಚ್ಚಿ ನೀಟಾಗೆ ಕೊಟ್ಟರು. ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ, ನೀವೇ ನೋಡ್ತಾ ಇರ್ಬೋದು ನೇಲು. ಆ್ಯಂಡ್ ನನ್ನ ಕಾಲಿಗೆ ಬೇಸಿಕ್ಕಾಗೆ ನಂದು ನೇಲ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗೆ ಇದೆ ಕಾಲಲ್ಲಿ. ಆ್ಯಂಡ್ ನನಗೆ ತುಂಬ ಉದ್ದ ಬಿಟ್ಟರು ಕಾಲಲ್ಲಿ ನನಗೇನು ಅಂದರೆ ಓಡಾಡ್ಬೇಕಾದ್ರೆ ಎಲ್ಲರೂ ಟಚ್ ಆಗಿಬಿಡುತ್ತೆ. ಆ್ಯಂಡ್ ಬಸ್ ಹತ್ಬೇಕಾದ್ರೆ ಯಾರಾದ್ರು ತುಳಿದ್ಬಿಟ್ರೆ ಸುಮ್ಮನೆ ಹರ್ಟ್ ಆಗುತ್ತೆ ಅಂದರೆ ನಾನು ತುಂಬ ಉದ್ದ ಏನು ಬಿಟ್ಟಿರಲ್ಲ. ಇರೋ ನೇಲ್ಸ್ಗೆ ನಾನು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗಂಗೆ ಕಲರ್ ಹಾಕಿಸ್ಕೊಂಡೆ ಆ್ಯಕ್ಚುಲಿ ಇದರಲ್ಲಿ. ಆ್ಯಂಡ್ ಫ್ರೆಂಚ್ ಟಿಪ್ನ ಮಾಡಿಸ್ಕೊಂಡೆ. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲೂ ಬೋರ್ ಆಗಿಲ್ಲ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.